ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಡಿಕೆಗೆ ಜೈ ಅಂತ ಘೋಷಣೆ ಕೂಗ್ತಾ ಇರೋದು. ಈ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಕೂಗು ನಿಲ್ತಾನೆ ಇಲ್ಲ. ಗೋಕರ್ಣಕ್ಕೆ ಡಿಕೆಶಿ ಆಗಮನದ ವೇಳೆ ಮುಂದಿನ ಸಿಎಂ ಕೂಗು ಏನು ಪ್ರಯೋಜನ ಇಲ್ಲ. ಮುಂದಿನ ಮುಖ್ಯಮಂತ್ರಿ ಡಿಕೆ ಅಂತ ಬೆಂಬಲಿಗರೆಲ್ಲ ಕೂಡ ಜೈಕಾರ ಹಾಕಿದ್ದಾರೆ. ಅಂದ್ಲೆಯ ಜಗದೀಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಶಕ್ತಿ ದೇವತೆಯ ಮುಂದೆ ಬರ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲೂ ಕೂಡ ಹೋದಲ್ಲಿ ಬಂದಲ್ಲಿ ಡಿಕೆ ಶಿವಕುಮಾರ್ ಎಲ್ಲೇ ಹೋದರೂ ಮುಂದಿನ ಸಿಎಂ ಡಿಕೆ ಅಂತ ಕೂಗು. ಸೊ ಹಾಗಾಗಿ ಅವರ ಸದನದಲ್ಲೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಎರಡೂವರೆ ವರ್ಷ ಅಧಿಕಾರ ಹಂಚಿಕೆನೇ ಆಗಿಲ್ಲ ಅಂತ. ಮುಂದಿನ ಮುಖ್ಯಮಂತ್ರಿ ಸಾಹೇಬ್ರಿಗೆ ಮುಂದಿನ ಮುಖ್ಯಮಂತ್ರಿ ಸಾಹೇಬ್ರಿಗೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಡಿಕೆ ಶಿವಕುಮಾರ್ ಬಂದಂತಹ ಸಂದರ್ಭದಲ್ಲಿ, ಗೋಕರ್ಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆಗೆ ಜೈ ಅಂತ ಹೋದ ಕಡೆ ಬಂದ ಕಡೆ ಎಲ್ಲ ಅವರ ಬೆಂಬಲಿಗರು ಕಾರ್ಯಕರ್ತರು ಇದ್ದೇ ಇರ್ತಾರೆ. ಅವ್ರು ಘೋಷಣೆಯನ್ನು ಕೂಗ್ತಾರೆ. ಅದರಿಂದ ಅವರಿಗೆ ಖುಷಿ ಆಗ್ಬೋದು, ಇಲ್ಲ ಅಂತ ಅಲ್ಲ. ಕಾರ್ಯಕರ್ತರು ಆ ಥರ ಕೂಗಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ. ಮೇ ಬಿ ತುಂಬ ಕಡೆ ಈ ಥರದ ಇನ್ಸಿಡೆಂಟ್ಗಳು ನಡೆದಿದೆ. ಇಲ್ಲೂ ಕೂಡ ಗೋಕರ್ಣದಲ್ಲಿ ಡಿಕೆ ಶಿವಕುಮಾರ್ನ ಮುಂದಿನ ಸಿಎಂ ಅಂತ ಕೂಗಿದ್ದಾರೆ. ಈ ನಡುವೆ ಕುರ್ಚಿ ಕದನದ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ಕೂಡ ಮುಂದುವರಿತಾ ಇದೆ. ಕಾರ್ಯಸಿದ್ಧಿಗಾಗಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲಿ ಅಂದರೆ ಅಂಕೋಲದ ಅಂದ್ಲೆ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಸಂಕಲ್ಪ ಪೂಜೆ. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ಅವರು ಎಲ್ಲಿ ಹೋದರೂ ದೇವಸ್ಥಾನಕ್ಕೆ ಹೋಗೋ ಪ್ರತೀತಿ ಇದೆ. ದೇವರ ಮುಡಿಗೆ ಹಿಂಗಾರ ಇಟ್ಟು ಪ್ರಸಾದವನ್ನು ಕೇಳಲಿದ್ದಾರೆ ಡಿಕೆ ಶಿವಕುಮಾರ್. ಈ ಹಿಂದೆ ಎಲ್ಲ ಅವರು ಜೈಲಲ್ಲಿದ್ದಾಗ ಡಿಕೆ ಶಿವಕುಮಾರ್ ಅವರ ತಾಯಿ, ಅವರ ಪತ್ನಿ ಎಲ್ಲ ಇಲ್ಲಿಗೆ ಬಂದಿದ್ರಂತೆ ಶಕ್ತಿ ದೇವತೆಯ ಬಳಿಗೆ. ಆಗೆಲ್ಲ ಅಲ್ಲಿ ನುಡಿದಂತೆ ನಡೆದಿತ್ತು. ಹಾಗಾಗಿ ಇವತ್ತು ಹಿಂಗಾರ ಇಟ್ಟು ಪ್ರಸಾದವನ್ನು ಕೇಳುವಂತಹ ಒಂದು ಪದ್ಧತಿ ಇದೆ ಶಕ್ತಿಪೀಠದಲ್ಲಿ. ಆ ಪೂಜೆ ಈಗಾಗಲೇ ಬೆಳಿಗ್ಗೆ ಅರ್ಚಕರು ಡಿಕೆ ಶಿವಕುಮಾರ್ ಹೆಸರಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿಗೂ ಕೂಡ ಬರ್ತಾರೆ. ಅಂದ್ಲೆ ಜಗದೀಶ್ವರಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಬಂದು ಅವರು ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ. ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸದನದಲ್ಲಿ ಉಪಸ್ಥಿತರು ಇರಲಿಲ್ಲ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ನಾನೇ ಸಿ ಎಂ ಅಂತ ಮಾತಾಡಿರೋದು ಅವ್ರ ಗಮನಕ್ಕಂತೂ ಬಂದಿರುತ್ತೆ. ನೋಡೋಣ ಮಾಧ್ಯಮಗಳ ಮುಂದೆ ಮಾತನಾಡ್ತಾರಾ ಅಂತ.